ಎಲ್ಲರಿಗೂ ನಮಸ್ಕಾರ. ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ಇವತ್ತು ನಾವು ಒಂದೊಳ್ಳೆ ಫಿಶ್ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ನಾವು ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ತುಂಬ ಕಡಿಮೆ ಆಯಿಲ್ನ ಯೂಸ್ ಮಾಡಿಕೊಂಡು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. 1 ಸ್ಪೂನ್ ಆಯಿಲ್ ಇದ್ದರೆ ಸಾಕು ಇದನ್ನು ಮಾಡೋದಕ್ಕೆ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಜಾಸ್ತಿ ಆಯಿಲ್ ಅಂತೂ ಯೂಸ್ ಮಾಡೋದು ಬೇಡ. ಹೆಲ್ತಿಯಾಗೂ ಇರುತ್ತೆ, ಆರೋಗ್ಯ ಕೂಡ. ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಕೂಡ. ಈಗ ಬನ್ನಿ ನೋಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಇದಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನಿಲ್ಲಿ 3 kg ಚಿಕನ್ಗೆ ಮಸಾಲೆ ಪ್ರಿಪೇರ್ ಮಾಡ್ತಿರೋದು. ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ, ನಂತರ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಬೇಕಾದರೆ ಆಮೇಲೆ ಸೇರಿಸ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ 3 ಸ್ಪೂನ್ನಷ್ಟು ಫಿಶ್ ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ. ನಾನು ಅಂಗಡಿನೇ ಹಾಕ್ಕೊಳ್ತಾ ಇರೋದು. ಇದಕ್ಕೆ ನಾನು 1 ಬಟ್ಲಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು. ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದಕ್ಕೆ ನೀರು ಏನು ಹಾಕ್ತಾ ಇಲ್ಲ. ನಾನು ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಮೊಸರು ಹಾಕೋಬೋದು, ಇಲ್ಲ ಅಂದರೆ ಹುಣಸೆ ರಸ ಹಾಕಿದ್ರೆ ಮೊಸರು ಅವಶ್ಯಕತೆ ಇಲ್ಲ. 2 ಮೊಟ್ಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗಂಟೆಲ್ಲ ಇಲ್ದಿರೋ ಥರ ಪೇಸ್ಟ್ ಮಾಡಿ ಒಂದು ಸೈಡಿಗೆ ನಾವೇ ಎತ್ತಿಟ್ಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ನಾವೀಗ ಕಟ್ ಮಾಡಿರೋ ಪೀಸ್ ಇರುತ್ತಲ್ಲ, ಒಂದೊಂದನ್ನೇ ನೀಟಾಗಿ ಮಸಾಲೆಗೆ ಅಪ್ಲೈ ಮಾಡಬೇಕು. ಈಗ ನಾನು ಹೇಗೆ ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ಮಾಡ್ಕೊಳ್ಳಿ. ನೀವು ಇದು ಮಸಾಲೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಿಶ್ ಪೀಸಸ್ ಏನಿರುತ್ತೆ ಅದಕ್ಕೆ ನೀವು ಟೂತ್ ಪಿಕ್ಕಲ್ಲಿ ನೀವು ಸಣ್ಣದಾಗಿ ಈ ಥರ ತೂತಗಳು ಮಾಡಿಕೊಂಡ್ರೆ ಮಸಾಲೆ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫಿಶ್ ಫ್ರೈಗೆ ಮಸಾಲೆ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಫಿಶ್ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ, ಮಸಾಲೆನೂ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿನೇ ಎಲ್ಲನೂ ಕೂಡ ನಾವು ಇದೇ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಒಂದೊಂದನ್ನೇ ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಒಂದೊಂದಾಗಿ. ಇದೇ ರೀತಿ ನಾನು ಎಲ್ಲ ಫಿಶನ್ನು ಕೂಡ ಹೀಗೇ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅಪ್ಲೈ ಮಾಡಿ ನಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ನಾನು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನನ್ನ ಎಲ್ಲ ಫ್ಯೂಚರ್ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ. ಈಗ ನೋಡಿ, ನಾನಿಲ್ಲಿ ಎಲ್ಲ ಫಿಶ್ ಪೀಸಸ್ನು ಮಸಾಲೆ ಅಪ್ಲೈ ಮಾಡಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ 1 ಗಂಟೆಗಳ ಕಾಲ. ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ನೋಡಿ, ನಾನು ಕಡಿಮೆ 1 ಸ್ಪೂನ್ಗಿಂತ ಕಡಿಮೆನೇ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಪ್ಯಾನು ಹೀಟ್ ಆಗಬೇಕು. ನೋಡಿ, ಈಗ ಒಂದ್ಸಲ ಚೆನ್ನಾಗಿ ಇದು ಹೀಟ್ ಆಗಿದೆ, ನಿಮಗೆ ಗೊತ್ತಾಗ್ತಿದೆ. ಈಗ ಲೋ ಮಾಡಿಬಿಡೋಣ ನಮ್ಮದು ಫ್ಲೇಮ್ನ. ಫುಲ್ಲು ಲೋ ಮಾಡಿಬಿಟ್ಟು ನಾವು ಅಪ್ಲೈ ಮಾಡ್ಕೊಂಡಿರ್ತೀವಲ್ಲ ಮಸಾಲೆನ, ಆ ಫಿಶ್ ಪೀಸಸ್ನ ಇಟ್ಟು ಈಗ ಒಂದೊಂದಾಗಿ ನೋಡಿ, ನೀವು ಒಂದು ಸಲಗೆ 3 ರಿಂದ 4 ಫಿಶ್ ಫ್ರೈನ ನಂದು ಕಡಾಯಿ 3 ಪೀಸಸ್ ಹಿಡಿಯೋದು, ಹಾಗಾಗಿ ನಾನು 3 ಪೀಸಸ್ ಇಟ್ಕೊಂಡಿದ್ದೀನಿ. ನಿಮ್ಮದು ಸ್ವಲ್ಪ ದೊಡ್ಡದಿದ್ರೆ ನೀವು ಇನ್ನೊಂದೆರಡು ಪೀಸಸ್ನ ಆ್ಯಡ್ ಮಾಡ್ಕೋಬೋದು. ಇದನ್ನು ಲೋ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಈಗ ನೋಡಿ, 4 ರಿಂದ 5 ನಿಮಿಷ ಆಗಿದೆ. ಈಗ ಇದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಪೀಸಸ್ಸು ಉಳಿದಿರೋ ಥರ ಸ್ಪೂನಲ್ಲೇ ಟರ್ನ್ ಮಾಡ್ಕೊಳ್ಳಿ. ಜಾಸ್ತಿ ಮಗ್ಚಿಕಾಯಿನ ಜಾಸ್ತಿ ಇದು ಮಾಡೋದು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಚೆನ್ನಾಗಿ ಇದನ್ನು ಒಂದು ಕಡೆಯಿಂದ ಟರ್ನ್ ಮಾಡ್ಕೊಳ್ಳಿ. ಈಗ ನೋಡಿ, ಕಡಿಮೆ ಎಣ್ಣೆ ಇನ್ನೂ ಸ್ವಲ್ಪ ಹಾಗೆ ಇದೆ. ಇಷ್ಟೇ ಎಣ್ಣೆಲಿ ಇಷ್ಟು ಪೀಸಸ್ಸು ಫ್ರೈ ಆಗುತ್ತೆ. ಈಗ ನೋಡಿ, ಇದನ್ನು ಕೂಡ ಒಂದು ಸೈಡ್ ಟರ್ನ್ ಮಾಡಿ ಮುಚ್ಚಳ ಮುಚ್ಚಿ 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲೇ ಮತ್ತೆ ಬೇಯಲಿಕ್ಕೆ ಬಿಟ್ಬಿಡೋಣ. ಈಗ ನೋಡಿ, ಇದಾಗಿದೆ, 4 ರಿಂದ 5 ನಿಮಿಷ ಆಗಿದೆ. ಈಗ ತೆಗೆದು ಟರ್ನ್ ಮಾಡಿ ನೋಡಿ. ನಿಮ್ಗೀಗ ಬೆಂದಿದೆ ಅಂದರೆ ಓಕೆ, ಅದನ್ನು ತೆಗೆದಿಟ್ಕೊಳ್ಳಿ. ಇಲ್ಲ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅಂದರೆ ನೀವು ಇದನ್ನು ಇನ್ನೂ 1 ರಿಂದ 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ, ಇದನ್ನು ಇನ್ನೂ ಸ್ವಲ್ಪ ಬೇಯಬೇಕು ಅನ್ನಿಸ್ತಿದೆ ನನಗೆ. ಅದಕ್ಕೆ ಮತ್ತೆ ನಾನು ಪೀಸಸ್ನ ಮತ್ತೆ ಅದೇ ರೀತಿ ಟರ್ನ್ ಮಾಡಿ 1 ನಿಮಿಷ 2 ರಿಂದ 2 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ 2 ನಿಮಿಷ ಆಗಿದೆ. 2 ನಿಮಿಷ ಇದೇ ರೀತಿ ಸ್ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇದಾದ ನಂತರ ಈಗ ನೋಡಿ, ನಮ್ಮದು ಫಿಶ್ ಫ್ರೈ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಫಿಶ್ ಪೀಸಸ್ನು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ಗ್ರೀನ್ ಚಟ್ನಿ ಜೊತೆ ಲೆಮನ್ ಜೊತೆ ಸರ್ವ್ ಮಾಡೋದು ಕೊಡಿ. ಬಿಸಿ ಬಿಸಿ ಇದ್ದಾಗಲೇ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ ಕೂಡ. ನೀವು ಅನ್ಕೋಬೋದು ಇದು ಬೇಯಿಂದಿರುತ್ತಾ ಶಾಲೋ ಫ್ರೈ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.